ಬೆಳಿಗ್ಗೆ ನ್ಯೂಸ್ ಕೇಳಿದ ತಕ್ಷಣ ತುಂಬ ಬೇಜಾರಾಯಿತು, ಅದಕ್ಕೋಸ್ಕರ ಬಂದೆ. ಆ್ಯಂಡ್ ಜೊತೆಲಿ ಕ್ರಿಕೆಟ್ ಆಡಿದ್ದೀವಿ, ಜೊತೆಲಿ ಸುಮಾರು ಸರಿ ಮೀಟ್ ಮಾಡಿದ್ದೀವಿ. ತುಂಬ ಒಳ್ಳೆ ಮನುಷ್ಯ, ತುಂಬ ಚೆನ್ನಾಗಿ ಮಾತಾಡ್ತಿದ್ವಿ. ಅಫ್ಕೋರ್ಸ್ ಬೇಜಾರಾಗತ್ತೆ. ಇಲ್ಲ, ಖಂಡಿತ ಇಲ್ಲ. ರೀಸೆಂಟಾಗಿ ಅಂದರೆ ನಾನು ಲಾಸ್ಟ್ ಟೈಮ್ ಅದು ಅಪ್ಪು ಕಪ್ ಟೂರ್ನಮೆಂಟ್ ನಡೆಯೋ ಟೈಮಲ್ಲಿ ಮೀಟ್ ಮಾಡಿದ್ವಿ. ಅವತ್ತು ಅವ್ರ ಆಟ ಕೂಡ ನೋಡಿದೆ. ತುಂಬ ಫಿಟ್ ಆಗಿದ್ದ ಮನುಷ್ಯ, ಅಷ್ಟು ಚೆನ್ನಾಗಿ ಆಟ ಆಡಿದ್ರು. ನೆನ್ಸ್ಕೊಂಡ್ರೆ ಇವಾಗಲೂ ಅವ್ರು ನೋಡಿದ್ರೆ ಅಲ್ಲಿ ಆ ಫೇಸ್ ನೋಡಿದ್ರೆ ಲೈಕ್ ಅವರು ಬಾಡಿಯಲ್ಲಿ ಜೀವ ಇಲ್ಲ ಅನ್ನೋದಂತ ಅನ್ನಿಸ್ತಿಲ್ಲ. ಅಂದರೆ ಮನುಷ್ಯ ಇವಾಗಲೂ ಅಷ್ಟು ನೀಟಾಗಿ ಅಷ್ಟು ಲೈವ್ ಆಗಿ ಕಾಣ್ತಿದ್ದಾರೆ ಫೇಸು. ಅಷ್ಟು ಫಿಟ್ ಆಗಿದ್ದವರು ಸಡನ್ ಆಗಿ ಆಗಿದ್ದು ಅನ್ಫಾರ್ಚುನೇಟ್, ತುಂಬ ಅನ್ಫಾರ್ಚುನೇಟ್. ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ ಆ್ಯಕ್ಚುಲಿ. ಹೌದು, ತುಂಬ ಹೆಲ್ತ್ ಕಾನ್ಷಿಯಸ್ ಇದ್ರು. ಹೌದು, ಲೈಕ್ ವೆರಿ ಫಿಟ್ ಆ್ಯಂಡ್ ಫೈನ್. ಸ್ಪೋರ್ಟ್ಸಲ್ಲಾಗಲಿ ರೆಗ್ಯುಲರ್ ವರ್ಕೌಟ್ಸು ತುಂಬ ಅಷ್ಟು ಇದಾಗಿದ್ದವರು. ಐ ಡೋಂಟ್ ನೋ ವಾಟ್ ಟು ಸೇ, ಏನು ಹೇಳಬೇಕಂತ ಅರ್ಥ ಆಗ್ತಿಲ್ಲ. ಬಟ್ ಇಲ್ಲ, ಆ ಥರ ಇವಾಗ ಸದ್ಯಕ್ಕೆ ಯಾವುದೂ ಏನು ಪೈಪ್ಲೈನ್ ಇರಲಿಲ್ಲ. ಬಟ್ ಮುಂಚೆ ಅವ್ರ ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಇಲ್ಲೇ ಮನೆಯಲ್ಲೂ ಬಂದು ನಾನು ಸುಮಾರು ಸರಿ ಮೀಟ್ ಮಾಡಿದ್ದೀನಿ. ವಿ ಹ್ಯಾಡ್ ದಟ್ ಒಂದು ಬಾಂಡಿಂಗ್ ಇತ್ತು. ಬಟ್ ನಾಟ್ ದಟ್ ನೆಕ್ಸ್ಟ್ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದೆ, ಆ ಥರ ಏನೂ ಇಲ್ಲ. ಬಟ್ ಹಾಂ, ತುಂಬಾ ಹೌದು. ಯಾರಿಗೆ ಹೇಳಿದ್ರು ಬೆಳಗ್ಗೆ ನಾನು ನ್ಯೂಸ್ ಕೇಳಿದಾಗಲೂ ಲೈಕ್ ನಂಬೋದಕ್ಕೆ ಆಗಲಿಲ್ಲ. ಬಿಕಾಸ್ ಆ ಏಜು ಆ್ಯಂಡ್ ಬೀಯಿಂಗ್ ದಟ್ ಫಿಟ್, ಆ ಮನುಷ್ಯ ಆ ಥರ ಇದ್ದವರು, ದಿಲೀಪ್ ಸರ್ ಆ ಥರ ಇದ್ದವರು ಸಡನ್ನಾಗಿ ಈ ಥರ ನ್ಯೂಸ್ ಅರ್ಗಿಸ್ಕೊಳಕ್ಕೆ ಅಫ್ಕೋರ್ಸ್ ಯಾರಿಗೆ ಆದ್ರೂ ನಂಬೋದಕ್ಕೆ ಕಷ್ಟ ಆಗುತ್ತೆ. ನೈಟ್ ಅವ್ರಿಗೆ ಪೇನ್ ಕಾಣಿಸ್ತು ಅಂತ ಹೇಳಿದ್ರು. ಸೊ ಸಣ್ಣ ನೆಗ್ಲಿಜೆನ್ಸಿ ಆ್ಯಂಡ್ ನಾವು ಹೆಲ್ತ್ ಕಡೆ ತುಂಬಾ ಇದು ಕೊಡಬೇಕಾಗತ್ತೆ. ಬಿಕಾಸ್ ಒಂದು ಸಣ್ಣ ಪೇಯ್ನು ಆವಾಗಲೇ ಅವರು ಸ್ವಲ್ಪ ಸೀರಿಯಸ್ ಆಗಿ ಹೋಗಿ ಚೆಕಪ್ ಮಾಡ್ಕೊಂಡಿದ್ರೆ ಇವಾಗ ನಮ್ಮ ಜೊತೆ ಇರ್ತಿದ್ರಲ್ಲ ಅನ್ನೋದೊಂದು ಬೇಜಾರು ತುಂಬ ಇದೆ. ಅಫ್ಕೋರ್ಸ್ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.